ವೆಲ್, ಇವತ್ತು ಇನ್ಸ್ಟಾ ಲೈವ್, ನಮ್ಮ ಆನ್ಲೈನ್ ಲೈವ್ ಅಲ್ಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಹೇಗೆ ಬೋಲ್ಡ್ ಆಗಿರಬೇಕು ಬಿಸ್ನೆಸ್ ಓನರ್, ಸ್ಪೆಷಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿರೋರು. ಇಲ್ಲ ಅಂದ್ರೆ ಏನಾಗುತ್ತೆ, ಹೌ ವಿ ಸ್ಟ್ರಗಲ್ ಅಂಡ್ ಡಿಜಿಟಲ್ ಏನಕ್ಕೆ ಬೇಕು, ಹಾಗೆ ಕಮ್ಯುನಿಟಿಯಲ್ಲಿ ಏನಕ್ಕೆ ಇರಬೇಕು ಅನ್ನೋದನ್ನ ಡೀಟೇಲ್ಡ್ ಆಗಿ ಮಾತಾಡೋಣ ಇವತ್ತು. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಅವರ್ ಆನ್ಲೈನ್ ಲೈವ್ ಸೆಷನ್ ವಿತ್ ಅವರ್ BTA ಕಮ್ಯುನಿಟಿ ಅವ್ರ ಜೊತೆಗೆ. ಸೊ ನನ್ನ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆ ಅಂದ್ರೆ ಗಿವ್ ಮಿ ಸಮ್ ಹೈ-ಫೈ, ಗಿವ್ ಮಿ ಸಮ್ ಹಾರ್ಟ್ ಸಿಂಬಲ್ ಅಂಡ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಎಲ್ಲಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಏನ್ ನಿಮ್ಮ ಹೆಸರು, ಯಾವ ಊರು ಅಂತ ಹೇಳ್ಬಿಟ್ಟು. ಅಂಡ್ ಟುಡೇ ಐ ಆಮ್ ಕಂಡಕ್ಟಿಂಗ್ ಫ್ರಮ್ ಮೈ ಕಾರ್. ನಾವು ತುಂಬಾ ಜನರ ಮೈಂಡ್ ಸೆಟ್ ಇರುತ್ತೆ, ನಾನು ವಿಡಿಯೋ ಮಾಡಬೇಕು, ಆನ್ಲೈನ್ ಬರಬೇಕಂದ್ರೆ ತುಂಬಾ ಚೆನ್ನಾಗಿರೋ ಜಾಗ ಇರಬೇಕು, ಒಳ್ಳೆ ಮೊಬೈಲ್ ಇರಬೇಕು, ಇದಿರಬೇಕು, ಅದಿರಬೇಕು. ಸೊ ವಿ ಹ್ಯಾವ್ ಅ ಲಾಟ್ ಆಫ್ ಅವರ್ ಓನ್ ಮೈಂಡ್ ಸೆಟ್. Correct? So I want to break the mindset. Take internet, take mobile, and you can tell anything what you want, valuable to your customers and your community or world. That's what today we are all here. Well, namaskara, welcome everybody. All right, Manjunath, namaskara, hi all. I just want some interaction from all of you. Okay, Bhadravati Sridhar, welcome. Okay, good to see here. Basuraj, Bennett, okay, hi, welcome. And today we'll be having somebody very different. Okay, personality. Education system now. Okay, I like print box. Namaskara, welcome. Shivraj, welcome. Murli Mohan, namaskara, welcome. Hi all, welcome. Okay, Tumkur chapter, welcome everybody. Namaskara, hi Sunil Kumar. All right, Sri Renuka Mobiles, namaskara, welcome. So first thing, what's the advantage or why we need to be a bold boss ಅಂದ್ರೆ ಏನಪ್ಪ ಅಂದ್ರೆ ಒಂಥರ ನಾವು ಒಂದೊಂದ್ಸತಿ ಒಂದೊಂಥರ ಎಲ್ಲರೂ ಮಾತಾಡ್ತಾರೆ. ಇದ್ಯಾಕೆ ಹಿಂಗೆ ಮಾಡ್ತೀಯ, ಅದ್ಯಾಕೆ ಹಿಂಗೆ ಮಾಡ್ತೀಯ, ಈ ಬಿಸ್ನೆಸ್ ಸೂಟ್ ಆಗಲ್ಲ ನಿನಗೆ, ಈ ಎಂಪ್ಲಾಯಿ ಸೂಟ್ ಆಗಲ್ಲ, ಈ ಪ್ರಾಡಕ್ಟ್ ಬೇಡ, ಈ ಒಂದು ಡಿವಿಷನ್ ಬೇಡ. ಸೊ ಮೆನಿ ಥಿಂಗ್ಸ್ ಮೆನಿ ಪೀಪಲ್ ವಿಲ್ ಕೀಪ್ ಟೆಲಿಂಗ್ ಟು ಅಸ್. ಬಟ್ ನಮ್ಮ ಒಳಗಿನಿಂದ ಒಂದು ಮನಸ್ಸು ಹೇಳುತ್ತೆ, ಟೈಪ್ ಇನ್ಸೈಡ್ ಅಂತ. ಇನ್ಸೈಡ್ ಅಂದ್ರೆ ಒಳಗಡೆಯಿಂದ ಒಂದು ಮನಸ್ಸು ಹೇಳುತ್ತೆ, ನನ್ನ ಕೈಲಿ ಆಗುತ್ತೆ, ಇದು ನಾನು ಮಾಡೇ ಮಾಡ್ತೀನಿ. ಯಾವಾಗ ಒಳಗಡೆಯಿಂದ ಮನಸ್ಸು ಹೇಳುತ್ತೆ, ಇಂಟರ್ನಲ್ ಇನ್ಸೈಡ್ ವಾಯ್ಸ್ ಅಂತ ಕರಿತೀವಿ, ದೆನ್ ಡೋಂಟ್ ಲಿಸನ್ ಟು ಎನಿಬಡಿ. ಯು ಹ್ಯಾವ್ ಟು ಬಿ ವೆರಿ ಬೋಲ್ಡ್. ಸೊ ಜನ ರಿಸಲ್ಟ್ ತೋರಿಸೋವರೆಗೂ ಮಾತ್ರ ಏನ್ ಮಾಡ್ತಾರೆ, ನಿನ್ಗೆ ಈ ಬಿಸ್ನೆಸ್ ಸೂಟ್ ಆಗಲ್ಲ, ಅಥವಾ ಈ ಒಂದು ಜಾಗ ಸರಿಗಿಲ್ಲ, ಈ ಒಂದು ಪೀಪಲ್ ಕೀಪ್ ಆನ್ ಟೆಲ್ಲಿಂಗ್. ಮನೆಯವರು ಹೇಳ್ಬೋದು, ಕಸ್ಟಮರ್ಸ್ ಹೇಳ್ಬೋದು, ಅಥವಾ ನಮ್ಮ ಓನ್ ಆಫೀಸ್ ಸ್ಟಾಫ್ ಹೇಳ್ಬೋದು, ಯಾಕೋ ವರ್ಕ್ ಆಗಲ್ಲ ಸರ್, ಇದು ಆಗಲ್ಲ ಅನ್ಸುತ್ತೆ, ನಿಲ್ಸ್ಬೇಡ, ಮಾಡ್ಬೇಡ ಅಂತ ಹೇಳ್ಬಿಟ್ಟು. ಬಟ್ ಬೀಂಗ್ ಬೋಲ್ಡ್, ವೆರಿ ವೆರಿ ಮೊಂಡಾಗಿರೋದು ಅಂತ ಕರಿತೀವಲ್ಲ, ಅವ್ನು ಏನ್ ಹೇಳಿದ್ರು ಅವ್ನು ಮಾಡ್ತಾನೆ. ಆರ್ ಯು ದ ಬೋಲ್ಡ್ ಬಾಸ್ ಇನ್ ಯುವರ್ ಲೈಫ್, ಆನ್ ಯುವರ್ ಬಿಸ್ನೆಸ್? ಟೈಪ್ ಬೋಲ್ಡ್ ಅಂತ ಚಾಟ್ ಬಾಕ್ಸ್ ಅಲ್ಲಿ. ಇಲ್ಲಾಂದ್ರೆ ಅವಾಗ ನಮ್ಮ ಮೈಂಡ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ ಅಂತ ಹೇಳ್ಬಿಟ್ಟು. ಸೊ ಹೂ ಆರ್ ಯು? ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಟುಡೇ ವಿಲ್ ಬಿ ಹ್ಯಾವಿಂಗ್ ಅಂಡ್ ಹೂ ಇಸ್ ಡೂಯಿಂಗ್ ಅನ್ ಅಮೇಸಿಂಗ್ ಅಂಡ್ ಶಿ ಇಸ್ ಎ ರಾಕ್ ಸ್ಟಾರ್. ತಮ್ಮ ಜೀವನದಲ್ಲಿ ಬೋಲ್ಡ್ ಡಿಸಿಷನ್ ತಗೊಂಡು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸೂಪರ್ ಆಗಿ ಬೆಳೀತಾ ಇದ್ದಾರೆ, ರೈಟ್? ಸೊ ವಿಲ್ ಡಿಸ್ಕಸ್ ಆಸ್ ಶಿ ಕಮ್ ಟು ದ ಆನ್ಲೈನ್. ಓಕೆ, ಸೊ ರೂಪಾ ಅಂತ ಹೇಳ್ಬಿಟ್ಟು ಬಸವೇಶ್ ನಗರ್ ಬ್ಯಾಂಗ್ಳೂರಲ್ಲಿ SIP ಅಬಾಕಸ್ ನ ಒಂದು ಫ್ರಾಂಚೈಸಿ ತಗೊಂಡು ತುಂಬಾ ಯಶಸ್ವಿಯಾಗಿ ಕರ್ನಾಟಕದ ಟಾಪ್ ಫ್ರಾಂಚೈಸಿ ಆಗಿ ನಡೆಸ್ತಾ ಇದ್ದಾರೆ ಅವರು. ಓಕೆ, ಸೊ ಹೌ ಮೆನಿ ಆಫ್ ಯು ಆರ್ ಬೋಲ್ಡ್ ಬಾಸ್? ಟೈಪ್ ಬೋಲ್ಡ್ ಅಂತ ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಬೋಲ್ಡ್ ಅಂದ್ಬಿಟ್ಟು. ವೇಟಿಂಗ್ ಆಲ್ ಆಫ್ ಯು. ಬೋಲ್ಡ್. ಹೈ ಕಾರ್ತಿಕ್, ನಮಸ್ಕಾರ, ವೆಲ್ಕಮ್. Hi Rupa, you have been accepted. You have to accept and you have to come line. Okay, good morning. Namaskara. Very nice.
ಸೊ ಯಾವ್ಯಾವ ವಿಚಾರದಲ್ಲಿ ನೀವು ಬೋಲ್ಡ್ ಆಗಿದ್ದೀರಾ? ಹಾವ್ ಯು ಸೀನ್ ದಟ್ ಲೈಕ್ ಸ್ಟಬನ್ ಅಂದ್ರೆ ನಾನು ಇದು ಮಾಡೇ ಮಾಡ್ತೀನಿ, ಇದು ಹಿಂಗ ಹಾಗೆ ಆಗುತ್ತೆ ಅಂತ ನಾವ್ ಯಾವಾಗ ಮಾಡ್ತಾ ಇದ್ದೀರಾ ದೆನ್ ನಮ್ ರಿಸಲ್ಟ್ ಸಿಕ್ಕೇ ಸಿಕ್ಕಿದ್ದ. ಕರೆಕ್ಟ್. ನಾವೆಲ್ಲಿ ನಮ್ಗೆನೆ ಒಂದ್ ಸ್ವಲ್ಪ ರಿಸಲ್ಟ್ ಸಿಕ್ಕಿಲ್ಲ ಅಂದಾಗ ತಡಬಾಳ ಎಸೆಯೋದು ಅಂತಾರಲ್ವಾ, ನಮ್ಗೆ ಕನ್ಫ್ಯೂಷನ್ ಆಗುತ್ತೆ, ನಮ್ಗೆ ಡೌಟ್ ಬರಕ್ ಶುರು ಆಗುತ್ತೆ, ಮಾಡ್ಲಾ ಬೇಡವಾ, ಹೀಗಿಲ್ಲ ಹಾಗಿಲ್ವಾ. ವೆನ್ ವಿ ಗೋ ಥ್ರೂ ದ ಕನ್ಫ್ಯೂಷನ್, ವೆನ್ ವಿ ಆರ್ ನಾಟ್ ಬೋಲ್ಡ್, ನಮ್ ಪ್ರಪಂಚ ಇನ್ನು ತುಂಬಾ ಬೇಗ ಏನ್ ಮಾಡ್ಬಿಡುತ್ತೆ, ಕನ್ಫ್ಯೂಸ್ ಮಾಡ್ಬಿಡುತ್ತೆ. ದಟ್ ಕುಡ್ ಬಿ ಎನಿಬಡಿ. ಟೈಪ್ ಇನ್ ದ ಚಾಟ್ ಬಾಕ್ಸ್, ಕಮೆಂಟ್ ಸೆಕ್ಷನ್, ಬೋಲ್ಡ್ ಡಿಸಿಷನ್. ಏನಂಗಂದ್ರೆ ಲೈಕ್ ಏನೋ ಒಂದು ಹೊಸ ಮಷಿನ್ ಮೇಲೆ ದುಡ್ಡು ಹಾಕ್ಬೇಕು ಅಥವಾ ಒಂದು ಪ್ರಾಜೆಕ್ಟ್ ಸೈನ್ ಅಪ್ ಆಗ್ಬೇಕು, ಮಾಡ್ಲಾ ಬೇಡವಾ ಅಂತ ನಮ್ ಒಳಗಡೆಯಿಂದ ಏನಾಗ್ತಾ ಇರುತ್ತೆ, ಸೆಲ್ಫ್ ಡೌಟ್ ಇರುತ್ತೆ. ಆ ಸೆಲ್ಫ್ ಡೌಟ್ ಇದ್ದಾಗನು, ನಾವು ನಾಟ್ ಶ್ಯೂರ್ ಇದ್ದಾಗನು ಡಿಸಿಷನ್ ತಗೊಂಡ್ರೆ ಬೋಲ್ಡ್ ಡಿಸಿಷನ್ ಅಂತೀವಿ. ಹಾಯ್ ರೂಪಾ ಮೇಡಮ್, ನಮಸ್ಕಾರ, ವೆಲ್ಕಮ್. Hi, sir. Excellent afternoon. ವೆರಿ ಎಕ್ಸಲೆಂಟ್ ಆಫ್ಟರ್ನೂನ್. ಆಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ಅಲ್ಲಿ, ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ವೆಲ್ಕಮ್ ಅಂತ ಹೇಳ್ಬಿಟ್ಟು ರೂಪಾ ಅವ್ರಿಗೆ. ಹಾಯ್ ರೂಪಾ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆಲ್ ನಮ್ಮ ಆನ್ಲೈನ್ ಅಲ್ಲಿ ಇರತಕ್ಕಂತ ಕರ್ನಾಟಕದ ಉದ್ಯಮಿಗಳು ಹಾಗೂ BTA ಮೆಂಬರ್ ಗಳಿಗೆ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಮೇಡಮ್. Yes, sir. So, myself, I'm Rupa. ಬಸವೇಶ್ ನಗರಲ್ಲಿ ಲಾಸ್ಟ್ 14 years ಇಂದ SIP Abacus ಫ್ರಾಂಚೈಸ್ ತಗೊಂಡು ರನ್ ಮಾಡ್ತಾ ಇದ್ದೀನಿ. ಸೊ ಇಟ್ ಇಸ್ ಲೈಕ್ ಪ್ಯಾಷನ್ ಇತ್ತು ನನಗೆ ಮಕ್ಕಳ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು. ಸೊ ಅದನ್ನೇ ನಾನು ಪ್ರೊಫೆಷನ್ ಆಗಿ ತಗೊಂಡಾಗ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಸೊ ಹ್ಯಾವ್ ಸ್ಟಾರ್ಟೆಡ್ ದಟ್ ಬಿಸ್ನೆಸ್. ಸೊ ಆಫ್ಟರ್ ಸಮ್ ಇಯರ್ಸ್ ಆದ್ಮೇಲೆ ಕೊರೋನಾ ಆ ತರದೆಲ್ಲ ಪೀರಿಯಡ್ಸ್ ಎಲ್ಲ ನಾವು ಫೇಸ್ ಮಾಡಾದ್ಮೇಲೆ ಬಿಸ್ನೆಸ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದ್ವಿ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ನನ್ಗೆ ಬೇಡ ಬಿಸ್ನೆಸ್ ಅಂತ ನಾನು ಯೋಚನೆ ಮಾಡಿದ್ದು ಇದೆ. ಸೊ ಡ್ಯೂ ಟು ಮೆನಿ ರೀಸನ್ಸ್. ಸೊ ಆಫ್ಟರ್ ದಟ್ ನಾನು BTA ಒಂದು ಲೈಕ್ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ ನೋಡುವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಅಡ್ವರ್ಟೈಸರ್ ಹೇಳ್ತಾ ಇದ್ರು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆಲ್ಲ ಇಂಪ್ರೂವ್ ಮಾಡ್ಬೋದು ನಿಮ್ ಬಿಸ್ನೆಸ್ ನ ಅನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನನಗಲ್ಲಿ ಸ್ಟ್ರೈಕ್ ಆಯ್ತು, ಓಕೆ ಸೊ ನೆಕ್ಸ್ಟ್ ಜನರೇಷನ್ ಅಂತ ಯೋಚನೆ ಮಾಡಿದಾಗ ಆಲ್ ಆಫ್ ಡಿಜಿಟಲ್ ಅಂತ ಬಿಸ್ನೆಸ್ ನಾವು ಬೆಳೆಯೋದಕ್ಕೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಬಿಕಾಸ್ ತುಂಬಾ ನಾವ್ ಎಷ್ಟೇ ಏನೇ ಟ್ರೆಡಿಷನಲ್ ಮಾರ್ಕೆಟಿಂಗ್ ಮಾಡಿದ್ರು ಕೂಡ ಈಗಿನ ಜನರೇಷನ್ಗೆ ನಾವು ಡಿಜಿಟಲಿ ಸೋಷಿಯಲ್ ಮೀಡಿಯಾ ಥ್ರೂ ನಾವು ಅಪ್ರೋಚ್ ಆಗೋದು, ಅವೇರ್ನೆಸ್ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು. ಸೊ ಅದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಿದ್ದೆ ಹೇಗೆ ನಾಲೆಜ್ ತಗೊಳ್ಳೋದು ಅಂತ. ಬಟ್ ಒನ್ಸ್ ನನ್ಗೆ ಅದ್ ನೋಡಿದ್ಮೇಲೆ ನನಗೆ ಇಲ್ಲ, ನಾನು ನೋಡ್ಬೇಕು, ಅದನ್ನ ತಿಳ್ಕೊಬೇಕು ಏನಂತ ಹೇಳ್ಬಿಟ್ಟು ನಾನು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದೆ, 4 days ಮಾಸ್ಟರ್ ಕ್ಲಾಸ್. ಸೊ ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಆಕ್ಚುಲಿ. ಸೊ ದಟ್ ಡೇ ಐ ವಾಸ್ ಡಿಸೈಡೆಡ್ ಲೈಕ್ ಇಲ್ಲ, ನಾನು ತಗೊಳ್ಬೇಕು, ಈ ಕೋಚಿಂಗ್ ತಗೊಳ್ಬೇಕು. ಬಿಕಾಸ್ ಯಾರೋ ಒಬ್ರು ನಮ್ಮನ್ನ ಗೈಡ್ ಮಾಡಕ್ ಇದಾರೆ ಅನ್ನೋ ತರ ನನಗೆ ಫೀಲ್ ಆಯ್ತು. ನಮ್ ಬಿಸ್ನೆಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಅದನ್ನ ನಾವು ಯಾರ ಹತ್ರ ಆದ್ರೂ ಕೇಳಿ ಆ ಮಿಸ್ಟೇಕ್ಸ್ ನ ಸರಿ ಮಾಡ್ಕೋಬಹುದು ಅನ್ನೋದಕ್ಕೆ ನನಗೊಂದು ಹೆಲ್ಪ್, ಒಂದು ಗೈಡೆನ್ಸ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಹ್ಯಾವ್ ಚೋಸನ್ ಡೈಮಂಡ್ ಮೆಂಬರ್ ಆದೆ ಆಕ್ಚುಲಿ. ಸೊ 1 year ಡೈಮಂಡ್ ಮೆಂಬರ್ಶಿಪ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ವಿಷಯಗಳು ತಿಳ್ಕೊಂಡಿದೀನಿ. ಎವ್ರಿ ಸೆಷನ್ ಒಂದು ಮಿಸ್ ಮಾಡದೆ ಅದಷ್ಟು ಅಟೆಂಡ್ ಮಾಡ್ತೀನಿ. ಸೊ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಎವ್ರಿ ಸೆಷನ್. ಸೊ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನನ್ನಲ್ಲಿ. ಮೇಜರ್ ನಾನ್ ನೋಡಿದ ಡಿಫ್ರೆನ್ಸ್ ಅಂತಂದ್ರೆ ಕಾನ್ಫಿಡೆನ್ಸ್. ನನಗೆ ನನ್ನಲ್ಲಿರೋ ಕಾನ್ಫಿಡೆನ್ಸ್ ಡಬಲ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಐ ಕ್ಯಾನ್ ಅಚೀವ್ ಅನ್ನೋದೊಂದು ನನ್ನ ಮೈಂಡಿಗೆ ಬಂದಿದೆ. ರೂಪಾ ಮೇಡಮ್, ಇವತ್ತು ಫಸ್ಟ್ ಒಂದು ವಿಚಾರ ಏನ್ ಮಾತಾಡೋಣ ಅಂದ್ರೆ, ನಾವು ಬೋಲ್ಡ್ ಆಗಿ ಏನಕ್ಕೆ ಇರಬೇಕು, ಸ್ಟ್ರಾಂಗ್ ಆಗಿ ಪ್ರಬಲವಾಗಿ ಏನಕ್ಕೆ ಇರಬೇಕು, ಸ್ಪೆಷಲಿ ಬಿಸ್ನೆಸ್ ಓನರ್ಸ್? ಎಸ್, ಬೋಲ್ಡ್ ಆಗಿ ಡೆಫಿನೆಟ್ಲಿ ಇರಬೇಕು. ಬಿಕಾಸ್ ಎವ್ರಿ ಡೇ ನಮ್ ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್, ಚಾಲೆಂಜಸ್ ಬರ್ತಾನೆ ಇರುತ್ತೆ ನಮ್ ಲೈಫ್ ಅಲ್ಲಿ. ಅದು ಇವಾಗ ಕೆಲವೊಬ್ರು ನಮ್ಗೆ ಅಡ್ವೈಸ್ ಮಾಡಕ್ ಶುರು ಮಾಡ್ತಾರೆ, ಇದಾಗತ್ತೆ ನಿಮ್ ಕೈಲಿ, ಇದಾಗಲ್ಲ ಅನ್ನೋದಿರೋ, ಅದು ಫ್ಯಾಮಿಲಿ ಕಡೆಯಿಂದ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಮ್ ಕಾಂಪಿಟೇಟರ್ಸ್ ಇರ್ಬೋದು. ಸೊ ನಮ್ಮನ್ನ ಆದಷ್ಟು ನಾವ್ ವೀಕ್ ಅನ್ನೋದನ್ನ ಹೇಳಕ್ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ನಮ್ಗೆ ನಮ್ ಇನ್ನರ್ ಕಾನ್ಶಿಯಸ್ ಅಲ್ಲಿ ನಮಗ್ ಗೊತ್ತಿರುತ್ತೆ ನಾನ್ ಮಾಡ್ತಿರೋದ್ ಕರೆಕ್ಟ್ ಇದೆ, ಇಲ್ಲ ನಾನೇನೋ ಒಂದ್ ಸೊಸೈಟಿಗೆ ನಾನು ಕೊಡೋ ತರ ನನ್ ಇಂಟೆನ್ಷನ್ ಇದೆ ಅಂತ ನಾವು ಸ್ಟ್ರಾಂಗ್ ಆಗಿ ನಮ್ಮ ಇಂಟೆನ್ಷನ್ಸ್ ಬಗ್ಗೆ ನಮಗ್ ಗೊತ್ತಿದ್ದಾಗ ಹೇಳದವ್ರದ್ದು ಏನ್ ಅಡ್ವೈಸ್ ಇದೆ, ಇಫ್ ಇಟ್ ಈಸ್ ನನಗೆ ಅದು ಹೆಲ್ಪ್ ಆಗತ್ತೆ ಅಂದ್ರೆ ಡೆಫಿನೆಟ್ಲಿ ಕೇಳಿಸ್ಕೋಬೇಕು, ನಿಗಂಟ್ ಮಾಡೋದು ಒಳ್ಳೇದು. ಬಟ್ ಅದ್ರಿಂದ ನನಗೆ ಯೂಸ್ ಇಲ್ಲ ಅಂತ ನನಗೆ ಯಾವ್ದು ಫೀಲ್ ಆಗ್ತಿದೆ, ಇಗ್ನೋರ್ ಮಾಡಿ ನಾವ್ ಮುಂದೆ ಹೋಗ್ಬೇಕಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಬೆಳೆಯೋದ್ ಕಷ್ಟ ಆಗತ್ತೆ. ನಿಮ್ ಜೀವನದಲ್ಲಿ ಯಾವತ್ತಾದ್ರೂ ಲೈಕ್ ಹ್ಯಾವ್ ಯು ಟೇಕನ್ ಬೋಲ್ಡ್ ಡಿಸಿಷನ್?
ಎಸ್, ಮೆನಿ ಟೈಮ್ಸ್ ಆಕ್ಚುಲಿ. Many a times. ಫ್ಯಾಮಿಲಿ ಅಂತ ಫ್ಯಾಮಿಲಿ ಅಂತ ತಗೊಂಡಾಗ ಪೇರೆಂಟ್ಸ್ ಗೆ ಬೇಡ ಹೆಣ್ಮಕ್ಳು ಹೊರಗಡೆ ಹೋಗೋದು ಅನ್ನೋದು ನನ್ನಲ್ಲೂ ಇದ್ದಿರುತ್ತೆ. ನಮ್ಮಲ್ಲೂ ಅದೇ ಸ್ಟಿಲ್ ನನಗೆ ಮನೇಲಿ ಕೂತು ಇರೋದಕ್ಕೆ ನನ್ಗೆ ಇಷ್ಟ ಇರಲ್ಲ, ಏನಾದ್ರು ಮಾಡ್ಬೇಕಂತಿತ್ತು. ಸೊ ಫಸ್ಟ್ ಆಸ್ ಅ ಟೀಚರ್ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸಮ್ವೇರ್ ನನಗೆ ಫೀಲ್ ಆಗ್ತಾ ಇತ್ತು ಇಲ್ಲ ನಾನು ನೆಕ್ಸ್ಟ್ ಲೆವೆಲ್ ಏನಾದ್ರು ಮಾಡ್ಬೇಕಂತ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಿಸ್ನೆಸ್ ಅಲ್ಲೇ ಇದ್ದಿದ್ರಿಂದ ನನಗೆ ಬಿಸ್ನೆಸ್ ಅಷ್ಟೇ ನನಗೆ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ಇಲ್ಲ ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದೇ ಮನಸ್ಸಿಂದ ಸ್ಟಾರ್ಟ್ ಮಾಡಿದೆ. ಕೊನೆಗೆ ನನ್ನ ಇಂಟೆನ್ಷನ್ಸ್ ನೋಡಿ, ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನೋಡಿ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಅವಳು ತುಂಬಾ ಇಂಟ್ರೆಸ್ಟ್ ಇದೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಅಂತ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ಸ್ವಲ್ಪ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾವ್ದೇ ಕೆಲಸದಲ್ಲಿ ಮಾಡ್ಬೇಕಾದ್ರೂ ಕೂಡ. ಹಾಗಾಗಿ ಕಂಪನಿನಲ್ಲಿ ನಮ್ಮನ್ನಲ್ಲೂ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಸೊ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ. ಸೊ ಆ ತರದ್ರಲ್ಲಿ ನಾನು ಅಚೀವ್ ಮಾಡ್ಬೇಕು, ಒಂದು ಟಾಪ್ ಲೆವೆಲ್ ಬರಬೇಕು ಅನ್ನೋ ತರ ನಮ್ಮ ಕಂಪನಿನಲ್ಲೇ ಒಂದು ಟಾಪ್ ಸೆಂಟರ್ ಆಗಿ ನಾನು ಗುರುತಿಸ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ತುಂಬಾ ದಿನದಿಂದ ಇತ್ತು. ಸೊ ಹಾಗಾಗಿ ಟಾಪ್ 15 ಸೆಂಟರ್ಸ್ ಕರ್ನಾಟಕನಲ್ಲಿ ಇವಾಗ ಐ ಆಮ್ ಆಲ್ಸೋ ಒನ್ ಆಫ್ ದ ಸೆಂಟರ್. ಐ ಆಮ್ ಪ್ರೌಡ್ ಆಫ್ ದಟ್ ಆಕ್ಚುಲಿ. ಸೊ ಆಲ್ಮೋಸ್ಟ್ 300+ ಸ್ಟೂಡೆಂಟ್ಸ್ ನನ್ನ ಅಂಡರ್ ಟ್ರೈನ್ ಆಗ್ತಿದ್ದಾರೆ ಅಟ್ ಪ್ರೆಸೆಂಟ್. ಮೋರ್ ದೆನ್ 1000+ ಕಿಡ್ಸ್ ಟ್ರೈನ್ ಮಾಡಿದೀವಿ ಆಲ್ರೆಡಿ. ಸೊ ಬಿಸ್ನೆಸ್ ಜೊತೆಗೆ ಒಂದು ಎಥಿಕ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದೀನಿ ಅನ್ನೋದ್ರ ಬಗ್ಗೆ ನಾನು ಪ್ರೌಡ್ ಫೀಲ್ ಮಾಡ್ತೀನಿ. ಗುಡ್. ಸೊ ನಿಮ್ಗೆ ಅನಿಸುತ್ತೆ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಕ್ಕೆ ಏನೆಲ್ಲ ಅಡ್ವಾಂಟೇಜ್ ಸಿಕ್ಕಿದೆ ಇವಾಗ ನಿಮ್ಗೆ ಬಿಸ್ನೆಸ್ ಅಲ್ಲಿ, ಲೈಫ್ ಅಲ್ಲಿ, ಆಸ್ ಅ ಪರ್ಸನ್ ಲೈಕ್ ತುಂಬಾ ಜನ ಈ ವಿಡಿಯೋ ನೋಡ್ತಾ ಇರೋರು ಬೋಲ್ಡ್ ಡಿಸಿಷನ್ ತಗೊಂಡ್ಲಿಕ್ಕೆ ಹೇಗೋ ಏನೋ ಮಾಡಕ್ ಆಗಿಲ್ಲ ಅಂದ್ರೆ, ಅಥವಾ ನಾನು ಪ್ರೂವ್ ಮಾಡಿಲ್ಲ ರಿಸಲ್ಟ್ ಅಂದ್ರೆ, ಫೇಲ್ ಆಗ್ಬಿಟ್ರೆ ಅನ್ನೋ ಭಯದಲ್ಲಿ ಒಂದು ದೃಢ ಸಂಕಲ್ಪಗಳನ್ನ, ಬೋಲ್ಡ್ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರೋದಿಲ್ಲ. ಸೊ ವಾಟ್ ಯು ಲೈಕ್ ಟು ಸೇ ಟು ಲೈಕ್ ನಮ್ಮ ಈ ಒಂದು ಲೈವ್ ಸೆಷನ್ ಅಥವಾ ರೆಕಾರ್ಡಿಂಗ್ ನೋಡ್ತಾ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಸರ್, ಬೋಲ್ಡ್ ಡಿಸಿಷನ್ಸ್ ಕೆಲವೊಂದ್ಸರಿ ತಗೊಳ್ಳೇಬೇಕು. ಬಿಸ್ನೆಸ್ ಅಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಆಗಲ್ಲ ನಾವು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ. ನಾವು ದುಡ್ಡು ಹಾಕಿ ದುಡ್ಡು ಮಾಡ್ಬೇಕಾಗತ್ತೆ. ದುಡ್ಡು ಹಾಕಕ್ ಯೋಚನೆ ಮಾಡ್ತಾ ಕೂತ್ರೆ ನಾವು ದುಡ್ಡು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಬೋಲ್ಡ್ ಡಿಸಿಷನ್ಸ್ ಖಂಡಿತ ತಗೋಬೇಕು. ರಿಸ್ಕ್ ಖಂಡಿತ ಇದೆ, ಬಟ್ ನಮ್ಮ ಇಂಟೆನ್ಷನ್ಸ್ ಕರೆಕ್ಟ್ ಆಗಿದ್ದು ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ನಮ್ಮೇಲೆ ನಮಗ್ ನಂಬಿಕೆ ಇದೆ ಅಂತ ಆದ್ರೆ ಖಂಡಿತ ನಾವು ಅಚೀವ್ ಮಾಡ್ತೀವಿ. ಇಟ್ ಮೇ ಲೈಕ್ ಸಮ್ ಟೈಮ್ಸ್ ಡಿಲೇ ಆಗ್ಬಹುದು ನಮ್ಮ ಸಕ್ಸಸ್ ಸಿಗೋದಕ್ಕೆ, ಬಟ್ ಸ್ಟಿಲ್ ನಾವು ಫೋಕಸ್ಡ್ ಆಗಿದ್ದು ನಾವು ಬೆಳೆಯೋದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ನಾವು ಎವ್ರಿ ಡೇ ನಾವು ಫೋಕಸ್ಡ್ ಆಗಿ ನಾವು ಕೆಲಸ ಮಾಡ್ತಾ ಹೋದ್ರೆ ಬೆಳೆಯೋದ್ರಲ್ಲಿ ಲೈಕ್ ಇಂಪಾಸಿಬಲ್ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ಸೊ BTA ಬಂದ್ಮೇಲೆ ಒಂದು ಕಾನ್ಫಿಡೆನ್ಸ್ ಅಂತ ನನ್ಗೆ ಯಾವಾಗ ಬಂತು ಆಕ್ಚುಲಿ, ಫಸ್ಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ರೆಂಟ್ ಹೋಗಿದ್ದು 10,000 ನನ್ ಪ್ಲೇಸ್ಗೆ. ಸೊ ಆಮೇಲೆ ಸ್ವಲ್ಪ ಧೈರ್ಯ ಬಂದ್ಮೇಲೆ ಓಕೆ ಇಲ್ಲ ನಾನ್ ಮಾಡ್ಬೇಕು ಅಂತ ಹೋದ್ಮೇಲೆ ಪಾರ್ಟ್ನರ್ಶಿಪ್ ಅಲ್ಲಿ ರೆಂಟ್ ನಾವು ಮಾಡ್ಕೊಂಡ್ವಿ. ಆಕ್ಚುಲಿ ಮಾರ್ನಿಂಗ್ ಒಬ್ರು ಈವ್ನಿಂಗ್ ಒಬ್ರು ಅನ್ನೋ ತರ. ಸೊ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಒಂದು 15 to 20K ಅಷ್ಟೇ ಇರ್ತಾ ಇತ್ತು ನನಗೆ. ಬಟ್ ಆಮೇಲೆ ಡಿಸೈಡ್ ಮಾಡ್ದೆ ಇಲ್ಲ ಈ ತರ ಇದ್ರೆ, ಬಿಕಾಸ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅದರದೇ ಆದಂತ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಓನಾಗೆ ಮಾಡ್ತೀನಿ ಅಂತ ಸ್ಟ್ರಾಂಗ್ ಡೆಸಿಷನ್ಸ್ ತಗೊಂಡು 60K ರೆಂಟ್ ಆಕ್ಚುಲಿ. ಸೊ ಆಲ್ ಆಫ್ ಎ ಸಡನ್ ಮೋರ್ ದೆನ್ 3 times ಅನ್ಕೋಬಹುದು. ಸೊ ಡಿಸೈಡ್ ಮಾಡಿ ಹೋದೆ. ನಮ್ಮ ಕಂಪನಿನಲ್ಲಿ ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಅದಕ್ಕೆ. ಸೊ ಐ ಆಮ್ ದ ಒನ್ ಫಸ್ಟ್ ನಾನು ಆತರ ಕಮರ್ಷಿಯಲ್ ಪ್ಲೇಸ್ ಅಷ್ಟು ರೆಂಟ್ಗೆ ಹೋಗಿದ್ದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಅಂತ. ಸೊ ಅದನ್ನ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿ ಈಗ ಕಮರ್ಷಿಯಲ್ ಪ್ಲೇಸ್ ರೆಂಟ್ ತಗೊಳ್ತಾ ಇದಾರೆ. ಸೊ ಅದ್ರಲ್ಲಿ ನನಗೆ ಪ್ರೌಡ್ ಫೀಲಿಂಗ್ ಇದೆ, ನಾನೇ ಫಸ್ಟ್ ಆ ತರದ್ ಒಂದು ಧೈರ್ಯ ಮಾಡಿದ್ದು ಅನ್ನೋದಕ್ಕೆ. All of you type in the chat box, more power to you, MPTY, and more power to our Rupa madam. That's a great decision, madam. So you are the trend setter in your franchise in Italy. Wow. Yes, Super, yes. super, And super. one more thing, after coming to BTA, ಆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನ ಯಾವ ತರ ಹೋಯ್ತು ನನ್ ನೆಕ್ಸ್ಟ್ ಲೆವೆಲ್ಗೆ ಅಂತ ಹೇಳಿದ್ರೆ, ನನಗೆ ಎಲ್ಲೋ ಒಂದ್ ಕಡೆ ಲ್ಯಾಕಿಂಗ್ ಇದೆ ಕೆಲವೊಂದು ಅಂತ ನನ್ ಯಾವಾಗ ಅನಿಸ್ತಾ ಇತ್ತು. ಸೊ BTA ಇಂದ ಫಿಲ್ ಆಗುತ್ತೆ, ಆ ವಾಲ್ಯೂಮ್ ನನಗೆ ಫಿಲ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ನನ್ ಕಾನ್ಫಿಡೆನ್ಸ್ ಹೋಗಿಲ್ಲ, ನಾನು ಇನ್ನೂ ಏನಾದ್ರು ಅಚೀವ್ ಮಾಡಬಹುದು ಅಂತ ಧೈರ್ಯ ಬಂದ್ಮೇಲೆ ನನ್ನ ಗ್ರೌಂಡ್ ಫ್ಲೋರ್ ಕೂಡ ರೆಂಟ್ ತಗೊಂಡೆ. ಅಗೇನ್ ದಟ್ ಈಸ್ 70K. ಸೊ ಇಟ್ ಕಮ್ಸ್ ಅಪ್ ಟು ನನಗೆ 1,30,000 ಬರುತ್ತೆ, 35 ಆಗುತ್ತೆ ರೆಂಟೇ ಕೂಡ. ಸೊ ಆ ಲೆವೆಲ್ಗೆ ನಾನು ಧೈರ್ಯ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನಲ್ಲಿರೋ ಕಾನ್ಫಿಡೆನ್ಸ್ ನ ನಾನು ಗುರುತಿಸ್ಕೊಳ್ಳೋ ತರ, ನಾನ್ ರಿಯಲೈಸ್ ಮಾಡೋ ತರ ಹೆಲ್ಪ್ ಮಾಡಿದ್ದು BTA. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್.
ಸೊ ಅನುರಾಧ ಸೂಪರ್. ಮ್ಯಾಮ್ಗಾಗ್ಲಿ, ನಿಮ್ಗೆ ಆಗ್ಲಿ, ನಿಮ್ ಟೀಮ್ಗಾಗ್ಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಫಾರ್ ದಟ್. ಅಂಡ್ ಈಗ ಸ್ವಲ್ಪ ಧೈರ್ಯ ಬಂದು ಮತ್ತೆ ಲೈಕ್ ಆನ್ಲೈನ್ ಸೆಷನ್ಸ್ ಮಕ್ಕಳಿಗೆ ಕಂಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸಸ್ ಟೈಪ್, ದಟ್ ಈಸ್ ಲೈಕ್ ಕಾಂಪ್ಲಿಮೆಂಟರಿ ತರ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದೀನಿ. ಸೊ ಪೇರೆಂಟ್ಸ್ ಕಡೆಯಿಂದ ತುಂಬಾ ನನಗೆ ಅದ್ರ ಬಗ್ಗೆ ಲೈಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ, ಎಕ್ಸ್ಟ್ರಾ ಏನೋ ಮಕ್ಳಿಗೆ ಕೊಡ್ಬೇಕು ಅಂತ ಮಾಡ್ತಿದೀರಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತುಂಬಾ ವಿಶಸ್ ಬರ್ತಾ ಇದೆ. ಸೊ ದಟ್ ಈಸ್ ಆಲ್ಸೋ ಲೈಕ್ ಆ ಕಾನ್ಫಿಡೆನ್ಸ್ ಬಂದಿದ್ದಕ್ಕೆ BTA ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಅಂಡ್ ನನ್ಗೆ ಆಪರ್ಚುನಿಟಿ ಕೊಟ್ಟು ಸೊ ಇಲ್ಲಿವರೆಗೂ ನಾನು BTA ಜೊತೆ ಇರೋದಕ್ಕೆ, ನನ್ನ ಜರ್ನಿ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ದಟ್ಸ್ ಗ್ರೇಟ್ ರೂಪಾ ಮೇಡಮ್. ನಿಮ್ ಒಳಗಡೆ ಆ ಒಂದು ಬೋಲ್ಡ್ನೆಸ್, ದೃಢತನ ಇದೆ. ಅದಕ್ಕೆ ನೀವೆಲ್ಲ ಈ ಡಿಸಿಷನ್ಸ್ ತಗೊಂಡು ಟ್ರೆಂಡ್ ಸೆಟ್ ಆಗಿದ್ರ. ಕಂಗ್ರಾಚುಲೇಷನ್. ಸೊ ಇವಾಗ ಈ ಮಾಡರ್ನ್ ವರ್ಲ್ಡ್ ಅಲ್ಲಿ, ನಮ್ಮ ಈ ಪ್ರಪಂಚದಲ್ಲಿ ಆನ್ಲೈನ್ ಎಷ್ಟು ಅಗತ್ಯ ಬಿಸ್ನೆಸ್ಗೆ, ಡಿಜಿಟಲ್ ಎಷ್ಟು ಬೇಕು, ನೀವು ಇವಾಗ ಏನೇನೆಲ್ಲ ಬಳಸಕ್ ಶುರು ಮಾಡಿದ್ದೀರಾ? ಎಸ್ ಸರ್, ಆನ್ಲೈನ್ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಇವಾಗಿನ ಜನರೇಷನ್ ಯಾರೇ ತಗೊಂಡ್ರು ಕೂಡ ಸೊ ಎಲ್ರು ನಾವು ಡಿಜಿಟಲ್ ಮೀಡಿಯಾ ಥ್ರೂನೇ ಇನ್ಫಾರ್ಮೇಶನ್ ಫಸ್ಟ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದೀವಿ. ಯಾರು ನ್ಯೂಸ್ ನೋಡಲ್ಲ ಅಥವಾ ನ್ಯೂಸ್ ಪೇಪರ್ ಓದ್ತಾ ಇಲ್ಲ. ಫಸ್ಟ್ ಅವ್ರು ಹೋಗೋದೇ ಸೋಷಿಯಲ್ ಮೀಡಿಯಾನಲ್ಲಿ ಇನ್ಫಾರ್ಮೇಶನ್ ತಗೊಳೋದಕ್ಕೆ. ಏನಾದ್ರೂ ಬೇಕಂದ ತಕ್ಷಣ ಫಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ, ರಿವ್ಯೂಸ್ ನೋಡ್ತೀವಿ. ಸೊ ಅಲ್ಲಿ ಹೇಗಿದೆ ಅವ್ರ ರಿವ್ಯೂಸ್ ಅಂತೆಲ್ಲ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಳೋ ತರ ಆಗಿದೆ ಇವಾಗಿನ ಪರಿಸ್ಥಿತಿ. ಕರೆಕ್ಟ್. So, ಎಲ್ಲಿ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಆಕ್ಟಿವ್ ಆಗಿರ್ತೀವಿ, ನಾವ್ ಏನ್ ಕೆಲಸ ಮಾಡ್ತಿದೀವಿ ಅದನ್ನ ನಾವು ಜನಕ್ಕೆ ತಲುಪ್ಸಕ್ ಟ್ರೈ ಮಾಡ್ತಿರ್ತೀವಿ, ಅಲ್ಲಿ ಜನಕ್ಕೆ ಒಂದು ಟ್ರಸ್ಟ್ ಅನ್ನೋದೊಂದು ಬರುತ್ತೆ. ರಿವ್ಯೂಸ್ ನೋಡಿದಾಗ ಆಕ್ಚುಲಿ ಪೇರೆಂಟ್ಸ್ ಒಂದು ಟ್ರಸ್ಟ್ ಬಂದಾಗ, ಮೀನ್ಸ್ ಯಾರೇ ಕಸ್ಟಮರ್ಸ್ ಗೆ ಟ್ರಸ್ಟ್ ಬಂದಾಗ ಸೊ ಧೈರ್ಯವಾಗಿ ಅವ್ರು ಬಂದು ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾಲೆಡ್ಜ್ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವಾಗಿನ ಜನರೇಷನ್ ಅಂತ ನೋಡಕ್ ಹೋದಾಗ ಡಿಜಿಟಲ್ ಮೀಡಿಯಾ ಥ್ರೂನೇ ಎಲ್ಲಾ ತರ ಇನ್ಫಾರ್ಮೇಶನ್ ತಗೋತಾ ಇರೋದ್ರಿಂದ ನಾವು ಅಪ್ಗ್ರೇಡ್ ಆಗ್ಲಿಲ್ಲ ಅಂದ್ರೆ ನಮ್ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗೋದಕ್ಕೆ ಆಗಲ್ಲ. ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತಾನೆ ನಾವು ಮಾಡೋ ಕೆಲಸದಲ್ಲಿ ನಾವ್ ಎಷ್ಟೇ ನಾವು ಕರೆಕ್ಟ್ ಆಗಿ ಮಾಡ್ತಿದ್ರು ಕೂಡ ನಮ್ಮ ಬಿಸ್ನೆಸ್ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ನಮ್ಮ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಂದ್ರೆ ವೆರಿ ಮಚ್ ಇಂಪಾರ್ಟೆಂಟ್ ಅನ್ಸುತ್ತೆ ಸೋಷಿಯಲ್ ಮೀಡಿಯಾ ಅಂಡ್ ಡಿಜಿಟಲ್ ಮೀಡಿಯಾ. ಸೂಪರ್ ಮೇಡಮ್. ಸೊ ಆಲ್ ಆಫ್ ಯು, ಯಾರೆಲ್ಲ ನೀವು ಇದುವರೆಗೂ ಇಫ್ ಯು ಆರ್ ನಾಟ್, ನಿಮ್ಮ ಬಿಸ್ನೆಸ್ ಆನ್ಲೈನ್ ತರಕ್ ಆಗಿಲ್ಲ ಅನ್ನೋದಾದ್ರೆ, ಯು ಕ್ಯಾನ್ ಅಟೆಂಡ್ ಮೈ ಮಾಸ್ಟರ್ ಕ್ಲಾಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಸ್ಟರ್ ಕ್ಲಾಸ್ MC ಅಂತ ಟೈಪ್ ಮಾಡಿ, ಅಥವಾ ನಮ್ಮ ಲೈಕ್ ಪ್ರೊಫೈಲ್ ಬಯೋಗ್ ಹೋಗ್ಬಿಟ್ಟು ಯು ಕ್ಯಾನ್ ಟೈಪ್ ದೇರ್ ಮಾಸ್ಟರ್ ಕ್ಲಾಸ್ ಜಾಯಿನ್ ಆಗ್ಬೋದು. ಅಥವಾ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅವ್ರ MyBTA ಅಂತ ಹೇಳ್ಬಿಟ್ಟು ನಮ್ದು ವೆಬ್ಸೈಟ್ ಇದೆ, www.mybta.net. ಸೊ ಅಲ್ಲಿಂದ ಕೂಡ ರಿಜಿಸ್ಟರ್ ಆಗಿ ಯು ಕ್ಯಾನ್ ಅಟೆಂಡ್ ದ ಮಾಸ್ಟರ್ ಕ್ಲಾಸ್. ನಿಮ್ಮ ಬಿಸ್ನೆಸ್ ನ ಕೂಡ ನೀವು ಆನ್ಲೈನ್ ತಗೊಂಡ್ಬರ್ಲಿಕ್ಕೆ ಬೇಕಾಗಿರ್ತಕ್ಕಂತ ನಾಲೆಜ್ ಇದೆ. ಅಂಡ್ ಯು ಕ್ಯಾನ್ ಗೋ ಟು ದ ಆನ್ಲೈನ್ ಎನಿ ಬಿಸ್ನೆಸ್. ಈ ಬಿಸ್ನೆಸ್ ಆ ಬಿಸ್ನೆಸ್ ಅಂತ ಅಲ್ಲ. ಒನ್ಲಿ ಥಿಂಗ್ ಲೈಕ್ ನಮ್ ಒಳಗಡೆಯಿಂದ ಮೈಂಡ್ ಅಲ್ಲಿ ಇರುತ್ತೆ, ನಾನು ತಗೊಂಡ್ಬೇಕಾ ಬೇಡವಾ, ಆನ್ಲೈನ್ ಹೋಗ್ಬೇಕಾ, ಡಿಜಿಟಲ್ ಮಾಡ್ಬೇಕಾ ಬೇಡವಾ ಅನ್ನೋದು ತುಂಬಾ ಜನರ ಕನ್ಫ್ಯೂಷನ್ ಇರುತ್ತೆ. ಇವತ್ತು ಆನ್ಲೈನ್ ಡಿಜಿಟಲ್ ಅನ್ನೋದು ಅಗತ್ಯ ಅಲ್ಲ, ಅನಿವಾರ್ಯ. ಇವತ್ತು ಮಾಡ್ಲೇಬೇಕು ಇವತ್ತು. ಅದರ್ವೈಸ್ ಎಷ್ಟೇ ಒಳ್ಳೆ ಸರ್ವಿಸ್ ಎಷ್ಟೇ ಇದ್ರು ಕೂಡ ಪೀಪಲ್ ಜಡ್ಜ್ ಮಾಡ್ತಾರೆ ನಮ್ಗೆ, ಇವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಚೆಕ್ ಮಾಡೇ ಮಾಡ್ತಾರೆ. ವೆರಿ ನೈಸ್, ದಟ್ಸ್ ಗ್ರೇಟ್. ಸೊ ಲಾಸ್ಟ್ ಇವತ್ತಿನ ಡಿಸ್ಕಷನ್, ಬಿಸ್ನೆಸ್ ಓನರ್ ಒಂಥರ ಜೀವನ ಒಂಟಿ ಜೀವನ ಅಂತ ಕರಿಯಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಕಷ್ಟ ಸುಖ ಎಲ್ಲರ ಹತ್ರ ನೇರವಾಗಿ ಬಿಚ್ಚು ಮನ್ಸಿಂದ ಮಾತಾಡಕ್ಕಾಗಲ್ಲ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಇವತ್ತೇನೋ ಒಂದ್ ಸಣ್ಣದ ವ್ಯತ್ಯಾಸ ಆದಾಗ ಮನೆಗೆ ಹೇಳಿದ್ರೆ ಮನೆಯವ್ರ ಭಯ ಬಿದ್ದು ಬಿಡ್ತಾರೆ. ವರ್ಕರ್ಸ್ ಹತ್ರ ಹೇಳ್ಕೊಂಡ್ರೆ ಅವ್ರಿಗೆ ಭಯ ಬಂದ್ಬಿಡುತ್ತೆ ಕಂಪ್ನಿ ಬಗ್ಗೆ. ಲೈಕ್ ಫ್ರೆಂಡ್ಸ್ ಹತ್ರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಕರೆಕ್ಟ್. ಸೊ BTA ಅನ್ನೋದು ಬಿಸ್ನೆಸ್ ಓನರ್ಗಳ ಒಂದು ಸಮೂಹ. ಬೆಳವಣಿಗೆ ಆಗ್ಬೇಕು, ಬೆಳತೀನಿ ಅನ್ನತಕ್ಕಂತ ಓನರ್ಗಳ ಒಂದು ಯಶಸ್ವಿ ಉದ್ಯಮಿಗಳ ಒಂದು ಸಮೂಹ ಇದು. ರೈಟ್. ಇಂಡಸ್ಟ್ರಿ ಟಾಪರ್ ಆಗ್ಬೇಕು, ಒಂದು ಯಶಸ್ವಿ ಉದ್ಯಮ ಕಟ್ಬೇಕು ಅನ್ನೋದಕ್ಕೆ ಜಾಯ್ನ್ ಆಗಿರೋಂಥವ್ರು. ಸೊ ರೂಪಾ ಮೇಡಮ್, ನಿಮ್ ಪ್ರಕಾರ ಕಮ್ಯುನಿಟಿ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್? ಸಮೂಹ, ಏಕ ಮನಸ್ಕರ ಸಮೂಹ ಏನಕ್ಕೆ ಇಂಪಾರ್ಟೆಂಟ್? ನಿಮ್ಗೆ ಇದರಿಂದ ಅಡ್ವಾಂಟೇಜ್ ಏನ್ ಸಿಕ್ಕಿದೆ BTA ಕಮ್ಯುನಿಟಿಯಿಂದ? ಎಸ್ ಸರ್, ಕಮ್ಯುನಿಟಿ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ಯಾವ್ದು ಒಂದೇ ರೀತಿ ನಾವು ಥಿಂಕ್ ಮಾಡ್ತೀವಿ, ಆತರ ಕಮ್ಯುನಿಟಿ ಜೊತೆ ಇದ್ದಾಗ ನಾವು ಬೆಳೆಯೋದಕ್ಕೆ ಹೆಲ್ಪ್ ಆಗತ್ತೆ. ಇಲ್ಲ ನಮ್ಮನ್ನ ಕಾಲ್ ಎಳೆಯೋರ್ ಜೊತೆ ನಾವು ಮಧ್ಯೆ ಇದ್ದಾಗ ನಾವು ಮತ್ತೆ ಹಿಂದೆ ಹೋಗ್ತಾನೆ ಇರ್ತೀವಿ. ಯಾರು ನಮ್ಮನ್ನ ಮೋಟಿವೇಟ್ ಮಾಡ್ತಾರೆ, ನಮ್ ತರನೇ ಯೋಚನೆ ಮಾಡ್ತಾರೆ, ಬೆಳೆಯೋದ್ರ ಬಗ್ಗೆ ಮಾತಾಡ್ತಿರ್ತೀವಿ ಎವ್ರಿ ಡೇ. ಸೊ ಆತರ ಕಮ್ಯುನಿಟಿ ಜೊತೆ ಇದ್ದಾಗ ನಾವು ಬೆಳೆಯೋದಕ್ಕೆ ಹೆಲ್ಪ್ ಆಗತ್ತೆ.
ಮತ್ತೆ ನೀವ್ ಹೇಳೋ ತರ ತುಂಬಾ ಸರ್ತಿ ನಾವು ಮಾತಾಡುವಾಗ ನನ್ ಕೈಲಿ ಇದಾಗತ್ತಾ ಆಗಲ್ವಾ ಆ ತರದೊಂದು ಯೋಚನೆ ಆ ಭಯದಲ್ಲೇ ನಾವು ಹಿಂದೆ ಉಳಿತಾ ಇರ್ತೀವಿ ಯಾವಾಗ್ಲೂ. ಹ್ಮ್ ಬಟ್ ಈ ತರದೊಂದು ಕಮ್ಯುನಿಟಿ ಜೊತೆ ಬಂದಾಗ ಬೇರೆಯವರು ಬೆಳೆದಿರೋದನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ತೀವಿ, ಮೋಟಿವೇಟ್ ಆಗ್ತೀವಿ. ಇಲ್ಲ ವಿ ಕ್ಯಾನ್ ಆಲ್ಸೋ ಡೂ ಇಟ್. ಅವರು ಅಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿ ಇವತ್ತು ಒಂದ್ ಮಟ್ಟಕ್ಕೆ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಬೆಳಿಬಹುದು ಅನ್ನೋ ಒಂದು ಧೈರ್ಯ ಬರುತ್ತೆ ಆ ಕಮ್ಯುನಿಟಿ ಜೊತೆ ಇದ್ದಾಗ. ಸೊ ಹಾಗಾಗಿ ಬಿ ಟಿ ಎ ಕಮ್ಯುನಿಟಿ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದಾಟ್. ಆಕ್ಚುಲಿ ಏನಂತ ಹೇಳಿದ್ರೆ ಎಲ್ರೂ ಆ ಗ್ರೋತ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಕ್ಚುಲಿ ಅಲ್ಲಿ ಕಮ್ಯುನಿಟಿ ಮಧ್ಯೆ ಇದ್ದಾಗ. ಮತ್ತೆ ಅವ್ರ ಸಕ್ಸಸ್ ಸ್ಟೋರೀಸ್ ನ ಹೇಳ್ಕೊತಾ ಇರ್ತಾರೆ. ಸೊ ಅದೆಲ್ಲ ನೋಡ್ತಾ ಇರುವಾಗ ನಾವು ಒನ್ ಆಫ್ ದ ಡೇ ನಾವು ಆತರ ಒಂದು ಸಕ್ಸಸ್ಫುಲ್ ಆಗೇ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರುತ್ತೆ. ಅದಕ್ಕೋಸ್ಕರ ಕಮ್ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು ಗ್ರೋತ್ ಆಗ್ಬೇಕಂತ ಹೇಳಿದ್ರೆ ಆ ಗ್ರೋತ್ ಬಗ್ಗೆ ಯಾವಾಗ್ಲೂ ಮಾತಾಡೋಂತ ಕಮ್ಯುನಿಟಿ ಜೊತೆ ಇರ್ಬೇಕು, ಆ ಗ್ರೂಪ್ ಜೊತೆ ಇರ್ಬೇಕು. ಸೊ ಇಟ್ ಇಸ್ ವೆರಿ ಪ್ರಾಕ್ಟಿಕಲಿ ಮಚ್ ಎಲ್ಲಾದ್ರೂ ಇಂಪಾರ್ಟೆಂಟ್. ನಿಮ್ಗೆ ಒಂದು ಇನ್ಸ್ಪಿರೇಷನ್ ಆಗಿದ್ದು ಅಥವಾ ಬದಲಾವಣೆ ಆಗಿದ್ದು BTA ಕಮ್ಯುನಿಟಿಯಿಂದ ಇನ್ನು ಉದಾಹರಣೆ ಯಾರಾದ್ರೂ ಶೇರ್ ಮಾಡ್ಕೊಬೇಕಾದ್ರೆ ಆಗಿರ್ಬೋದು ಅಥವಾ ಪರ್ಸನಲಿ ಮಾತಾಡಿದ್ರಲ್ಲಿ ಎನಿಥಿಂಗ್ ಡು ಯು ರಿಮೆಂಬರ್? ತುಂಬಾ ತುಂಬಾ ಜನದ್ದು ನನಗೆ ಇನ್ಸ್ಪೈರ್ ಆಗಿದೆ ಸರ್. ನನಗೆ ಆ ನೀವು ಉಷಾ ಮೇಡಮ್ ಇರ್ಬೋದು, ದಾವಸ್ಪೇಟೆ ಅವ್ರದ್ದು ಹೇಳ್ತಾ ಇರ್ತೀರಾ ತುಂಬಾ ಸತಿ, ಅವ್ರದ್ದು ನನ್ಗೆ ಇನ್ಸ್ಪೈರ್ ಆಗಿದೆ. ಮತ್ತೆ ಅಮೃತಾ ಮೇಡಮ್ದು ಲಾಸ್ಟ್ ಟೈಮ್ ಕೇಳಿದಾಗ ನನಗೆ ಅವ್ರದ್ದು ಕೂಡ ಇನ್ಸ್ಪೈರ್ ಆಯ್ತು. ಸತ್ಯ ಸರ್ ಆಕ್ಚುಲಿ ಕೇಳುವಾಗ ಇನ್ಸ್ಪೈರ್ ಆಯ್ತು. ಸೊ ಅವ್ರವ್ರು ಅವ್ರ ಲೈಫ್ ಗಳಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿ ಈಗ ಒಂದ್ ಮಟ್ಟಕ್ಕೆ ಬೆಳೀತಾ ಇದಾರೆ ಅಂತ ಹೇಳಿದ್ರೆ ದಟ್ ಇಸ್ ಆಲ್ ಬಿಕಾಸ್ ಆಫ್ ದೇರ್ ಕಮ್ಯುನಿಟಿ ಜೊತೆ ಇದ್ದು ಇನ್ಫಾರ್ಮೇಶನ್ಸ್ ನ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅವರಲ್ಲಿ ಅವ್ರ ಕಾನ್ಫಿಡೆನ್ಸ್ ತಗೊಂಡು ಧೈರ್ಯ ಮಾಡಿ ಮುಂದೆ ಹೋಗ್ತಾ ಇರೋದ್ರಿಂದನೇ ಅದೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಸರ್ತಿ ಇನ್ಸ್ಪೈರ್ ಆಗಿದೆ. ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ನಿಮ್ ಗೈಡೆನ್ಸ್ ತಗೊಂಡು ಆ ಮೋಟಿವೇಶನ್ ಥ್ರೂ ನಾನು ನನ್ನ ನೆಕ್ಸ್ಟ್ ಜರ್ನಿನಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅನ್ನೋದು ನನ್ಗೂ ಕೂಡ ತುಂಬಾ ಲೈಕ್ ಆಸೆ ಇದೆ ಸರ್. ಸೂಪರ್ ಸೂಪರ್. ಆಲ್ ಆಫ್ ಯು ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ ಕಮ್ಯುನಿಟಿಯಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೀರಾ. ಹೆಲ್ತ್ ಕಮ್ಯುನಿಟಿನ, ಎಕ್ಸರ್ಸೈಸ್, ಜಿಮ್, ಯೋಗ, ಅಥವಾ ಯಾವ್ದಾದ್ರು ಸ್ಪಿರಿಚುವಲ್ ಕಮ್ಯುನಿಟಿ, ಭಜನೆ, ಧ್ಯಾನದ, ಯಾವ್ದಾದ್ರು ಟೆಂಪಲ್ ಅಥವಾ ಚರ್ಚ್, ಮಾಸ್ಕ್, ಲೈಕ್ ನಾವು ಹೋಗ್ತಾ ಇರಿದಾಗ ಏನಾಗುತ್ತೆ, ಇನ್ಸ್ಪೈರ್ ಆಗ್ತೀವಿ ಎಲ್ಲರ ಕಡೆಯಿಂದ. ಸೊ ಯಾವ ಒಂದು ಕಮ್ಯುನಿಟಿಯಿಂದ ಆಗಿದ್ದೀರಾ, ಅಥವಾ ಯಾವ್ದಾದ್ರು ಸ್ಪೀಕಿಂಗ್ ಕಮ್ಯುನಿಟಿ ಅಥವಾ ಬಿಸ್ನೆಸ್ ನೆಟ್ವರ್ಕ್ ಕಮ್ಯುನಿಟಿಯಿಂದ ಆಗಿದ್ರೆ ರೈಟ್ ದಟ್ ನೇಮ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ರೀಡ್ ಅಂಡ್ ರೆಸ್ಪಾಂಡ್ ಟು ಇಟ್. BTA ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಉದ್ದೇಶ ಕರ್ನಾಟಕದ 1,00,000 ಉದ್ಯಮಿಗಳನ್ನ ಸೂಪರ್ ಟೈಕೂನ್ ಮಾಡಬೇಕು ಅನ್ನೋದು. ರೈಟ್? ಅಮೇಸಿಂಗ್ ಮೇಡಮ್. ಎಸ್, ವೆನ್ ಲೈಕ್ ಬೇರೆಯವರೆಲ್ಲಾನು ಲೈಕ್ ವಿತೌಟ್ ಎನಿ ಕೈಂಡ್ ಆಫ್ ಫಿಲ್ಟರ್ ಸ್ಟ್ರೇಟ್ ಅವೇ ನೇರವಾಗಿ ಮಾತಾಡ್ತಾರೆ ಮಂಡೇ ಮೆಂಟರಿಂಗ್ ಅಲ್ಲಿ. ದೆನ್ ಹೌದು. yes, so you know Wednesday morning tycoon ಡಿಜಿಟಲ್ ಹ್ಯಾಕ್ ಥರ್ಸ್ಡೇ ಸೆಷನ್ ಅಲ್ಲಿ ಆಫ್ಲೈನ್ ಅಲ್ಲಿ ಮೀಟ್ ಮಾಡಿದಾಗ ಒಂದು ಆತ್ಮೀಯತೆ ಬೆಳೆಯುತ್ತೆ, ಇನ್ನೊಂದು ಧೈರ್ಯ ಬರುತ್ತೆ ನಮ್ಗೆ. ಓಕೆ, ಎಂತ ಟಫ್ ಟೈಮ್ ಅಲ್ಲಿ ಇವ್ರು ಬೆಳೀತಾ ಇದಾರೆ, ಅವ್ರು ಮಾಡ್ತಾ ಇದಾರೆ, ನಾನು ಮಾಡ್ಬೋದು ಅನ್ನೋ ಒಂದು ಹುಮ್ಮಸ್ಸು, ಹುರುಪು ಈಸಿಯಾಗಿ ಬರ್ತಾ ಹೋಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ದೇ ವರ್ಲ್ಡ್ ಅಲ್ಲಿ ಇದ್ದಾಗ ಬರೀ ನೆಗೆಟಿವ್ ಮಾತ್ರ ಜೊತೆ ಇರ್ತೀವಿ, ಅಥವಾ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್. ರೈಟ್? ಅಮೇಜಿಂಗ್. ಎಸ್ ಸರ್. ಎಸ್. ಸೊ ಸೊ ತುಂಬಾ ರೂಪಾ ಸರ್ತಿ ಅದು ಮೇಡಮ್ ಅನ್ಸಿದೆ ಸರ್. ಹೇಳಿ, ಕಂಟಿನ್ಯೂ ಮಾಡಿ. ಟ್ರಸ್ಟ್ ಬರೋದಕ್ಕೆ ನನಗೆ ಆ ಸೆಷನ್ಸ್ ನ ನಾನು ಅಟೆಂಡ್ ಮಾಡಿದಾಗ್ಲೇ ನನ್ಗೆ ತುಂಬಾ ಟ್ರಸ್ಟ್ ಅನ್ನೋದು ಫಸ್ಟ್ ಬಂದಿದ್ದು. ಬಿಕಾಸ್ ಆನ್ಲೈನ್ ಅಂತ ಬಂದಾಗ, ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಅಂತ ಬಂದಾಗ ಟ್ರಸ್ಟ್ ಬರೋದು ತುಂಬಾನೇ ಕಷ್ಟ. ಹೇಗೋ ಏನೋ ಇದು ನಿಜಾನಾ ಸುಳ್ಳ ಸೊ ಅನ್ನೋದೊಂದು ಭಯ ಇರುತ್ತೆ ಎಲ್ರಿಗೂ ಕೂಡ. ಬಟ್ ಆ ಸೆಷನ್ಸ್ ನೆಲ್ಲ ಅಟೆಂಡ್ ಮಾಡುವಾಗ ಯಾರು ಒರಿಜಿನಲ್ ಆಗಿ ಅವ್ರವ್ರ ಪ್ರಾಬ್ಲಮ್ಸ್ ಇದೆ, ಅವ್ರ ರಿಯಾಲಿಟಿ ಅವ್ರು ಹೇಳ್ಕೊಳ್ಳುವಾಗ ಅಲ್ಲಿ ನಾವು ಧೈರ್ಯವಾಗಿ ಶೇರ್ ಮಾಡ್ತಾ ಇರ್ತೀವಿ. ಸೊ ಬೇರೆಯವ್ರ ಮುಂದೆ ನಾವು ಧೈರ್ಯವಾಗಿ ನಮ್ಮ ವೀಕ್ನೆಸ್ ಆಗ್ಲಿ ನಮ್ಮ ಪ್ರಾಬ್ಲಮ್ಸ್ ಆಗ್ಲಿ ಶೇರ್ ಮಾಡಕ್ ಆಗಿರಲ್ಲ. ಬಿಕಾಸ್ ನಮ್ಮ ವೀಕ್ನೆಸ್ ನ ತುಂಬಾ ಜನ ಅಡ್ವಾಂಟೇಜ್ ತಗೊಳ್ಳೋದು ತುಂಬಾ ಜಾಸ್ತಿ ಇದೆ. ಬಟ್ ಅಲ್ಲಿ ಮಾತ್ರ ನಾವು ನಮ್ಮ ಪ್ರಾಬ್ಲಮ್ಸ್ ಏನಿದೆ, ನಮ್ಮ ವೀಕ್ನೆಸ್ ಏನಿದೆ ಅಂತ ಹೇಳ್ಕೊತೀವಿ. ಅದಕ್ಕೆ ನಾವು ಸೊಲ್ಯೂಷನ್ಸ್ ನ ತಗೊಳ್ತೀವಿ. ಸೊ ತಗೊಂಡು ನಾವೊಂದು ಧೈರ್ಯ ಮಾಡಿ ನಮ್ಮ ಬಿಸ್ನೆಸ್ ಅಲ್ಲೇ ಆಗ್ಲಿ ನಮ್ಮ ಲೈಫ್ ಅಲ್ಲೇ ಆಗ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಸೇ, BTA ನಾಟ್ ಓನ್ಲಿ ಫಾರ್ ಬಿಸ್ನೆಸ್ ಓನರ್ಸ್ ಅಂತ ಅನ್ಸುತ್ತೆ, ಲೈಫ್ ಚೇಂಜಿಂಗ್ ಅಂತ ತುಂಬಾ ಸರಿ ಅನ್ಸಿದೆ. ಸ್ಪಿರಿಚುಲಿ ಇರ್ಬೋದು. ಸೊ ನಮ್ಮ ಪರ್ಸನಾಲಿಟಿನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ತುಂಬಾ ಟಿಪ್ಸ್ ಸಿಗುತ್ತೆ ನಮ್ಗೆ BTA ಇಂದ. ಸೊ ರಿಯಲೈಸ್ ಆಗೋದಕ್ಕೆ ನಾವು ಎಲ್ಲಿದ್ದೀವಿ, ನಮ್ಮ ಲೈಫ್ ಅಲ್ಲಿ ನಾನು ಇನ್ನೂ ಏನೇನೆಲ್ಲ ಅಚೀವ್ ಮಾಡ್ಬೇಕು, ನಾನು ನನ್ನ ಎಮೋಷನ್ಸ್ ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದಿರ್ಬೋದು. ಸೊ ಅದರದ ಬಗ್ಗೆ ನನಗೆ ತುಂಬಾ ನಾಲೆಡ್ಜ್ ಸಿಕ್ಕಿದೆ. ಸೊ BTA ಇಸ್ ನಾಟ್ ಓನ್ಲಿ ಫಾರ್ ಬಿಸ್ನೆಸ್ ಓನರ್ಸ್ ಅಂತ ತುಂಬಾ ಸರ್ತಿ ಅನ್ಸಿದೆ ನನ್ಗೆ.
ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ BTA ತುಂಬಾ ನಮ್ಗೆ ಹೆಲ್ಪ್ ಮಾಡ್ತದೆ. ಅಂಡ್ ಎವ್ರಿ ಡೇ ಮಾರ್ನಿಂಗ್ ಸೆಷನ್ಸ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಇರ್ಬೋದು, ಅದು ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಇಟ್ ಇಸ್ ಓವರ್ ಆಲ್ ಪ್ಯಾಕೇಜ್ ಅಂತ ಹೇಳ್ಬೋದು BTA. Yes. Thank you so much, Rupa madam. Like, very bold ಆಗಿ ಡಿಸಿಷನ್ ತಗೊಂಡು ಆನ್ಲೈನ್ ಅಲ್ಲಿ ಬೆಳೀತಾ ಇದ್ದೀರಾ. ಎಲ್ಲದಕ್ಕಿಂತ ಜಾಸ್ತಿ ಯು ಆರ್ ವೆರಿ ಸೂನ್ ಓಪನಿಂಗ್ BTA ಚಾಪ್ಟರ್ ಇನ್ ಬಸವೇಶ್ವರ ನಗರ್ ಅಲ್ಲಿ ಕೂಡ BTA ಜೊತೆ ಲಾಂಗ್ ಟೈಮ್ ಇರಬೇಕು. ಇದು ನಿಮ್ಗೇನ್ ಸಿಕ್ಕಿದೆ ಬೇರೆಯವ್ರಿಗೂ ಕೂಡ ಎಲ್ರಿಗೂ ಪಡ್ಕೊಂಡಂಗ್ ಆಗ್ಬೇಕಂತ ಯು ಕಮ್ ಫಾರ್ವರ್ಡ್ ಅಂಡ್ ಡೂಯಿಂಗ್ ದಿಸ್. ಐ ರಿಯಲಿ ರೆಸ್ಪೆಕ್ಟ್ ಯು, ಅಪ್ರಿಶಿಯೇಟ್ ಯು. Yes, thank you so much. Thank you, All sir. of you, Thank you so let's much give for a the more energy to our Madam Rupa. And every day I'll come 12:30 and I like discuss each day one person jote and we'll give you the tips. How many of you loving this? Type I love and hebittu chat box alli and I'll introduce many BTA Diamond members, their success stories, and we will learn. Thank you all. Thank you, Madam. All the best. Thank you, sir. Thank you so much.